ನಮ್ಮ ಜೊತೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ನಿನ್ನೆ ನಡೆದಂತ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟಂತೆ ಪಹಲ್ಗಾಮ್ ಆದ ಕೂಡಲೇ ಮಾಸೋಗ ಮುನ್ನವೇ ಈ ಒಂದು ಪ್ರಕರಣ ಆಗಿದೆ. ಇಡೀ ದೇಶವೇ ಒಂದು ರೀತಿ ಬೆಚ್ಚಿ ಬೀಳುವಂತ ಪ್ರಕರಣ. ಅದ್ರ ಜೊತೆಗೆ ಬಿಹಾರ ಚುನಾವಣೆ ನಡೀತಿರುವಂತಹ ಸಂದರ್ಭದಲ್ಲಿ ಈಗ ಘಟನೆ ಆಗಿರುವಂತದ್ದು, ಏನ್ ಹೇಳ್ತೀರಿ? ಇದೊಂದು ದುರದೃಷ್ಟ ಘಟನೆ. ಚುನಾವಣೆ ಬಂದಾಗ ಅದರಲ್ಲೂ ಬಿಜೆಪಿಗೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕೃತ್ಯ ಇದು. ಪಾಕಿಸ್ತಾನದ ಪ್ರೇರಿತ. ಅವರಿಗೆ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಇರುವಂಥ ಸರ್ಕಾರಗಳು ಬರಬೇಕು. ಭಾರತದಲ್ಲಿ ಪಾಕಿಸ್ತಾನದ ಬೇಳೆ ಬೇಯಿಸ್ಕೊಳೋ ಅಂಥದ್ದಕ್ಕೆ, ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋ ಅಂಥದ್ದಕ್ಕೆ ಮತ್ತು ಜಮ್ಮು ಕಾಶ್ಮೀರ ನಮ್ಮದೇ ಅಂತ ಹೇಳೋಕ್ಕೆ ಇಲ್ಲಿ ಸರ್ಕಾರ ಬೇಕು. ಅವರಿಗೆ ಒಳ್ಳೆ ಸರ್ಕಾರ, ಅವ್ರಿಗೆ ಪಾಕಿಸ್ತಾನಕ್ಕೆ ಒಳ್ಳೆ ಸರ್ಕಾರ ಬೇಕು. ಮೋದಿ ಅದಕ್ಕೆ ವಿರುದ್ಧ ಇದ್ದಾರೆ, ಬಿಜೆಪಿ ಅದಕ್ಕೆ ವಿರುದ್ಧ ಇದೆ. ಅದಕ್ಕೆ ಈ ತರದ ಒಂದು ಕೀಟ್ಲೆಗಳನ್ನು ಮಾಡೋ ಮುಖಾಂತರ ಪಾಕಿಸ್ತಾನವನ್ನು ಒಗ್ಗಟ್ಟಾಗಿ ಇಟ್ಕೊಳ್ಳುವಂಥದ್ದಕ್ಕೆ ಪ್ರಯತ್ನ ಅಷ್ಟೇ. ಈಗ ಪಾಕಿಸ್ತಾನ ಒಡೆದು ಛಿದ್ರ ಆಗ್ತಾ ಇದೆ. ಹಣ ಇಲ್ಲ, ಪಾಪರ್ ಆಗಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ಈ ತರ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿ ಆ ದೇಶದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡಿ ಪಾಕಿಸ್ತಾನವನ್ನು ಒಟ್ಟಾಗಿರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅವರು ನೀಚ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಆದ ಕೂಡಲೇ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡಿದ್ರೆ ದೆಹಲಿ ಆದಂತಹ ಘಟನೆ ಆಗ್ತಿರ್ಲಿಲ್ಲ. ಈಗಲಾದರೂ ನರೇಂದ್ರ ಮೋದಿ ಅವರು ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರು ಪ್ರಿಯಾಂಕಾ ಖರ್ಗೆ, ಹರಿಪ್ರಸಾದ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸರ್, ನೋಡಿ, ಕಾಂಗ್ರೆಸ್ ಅವ್ರಿಗೇನು ಒಂಚೂರು ಮಾನ ಮರ್ಯಾದೆ ಇಲ್ಲ. ಅವ್ರ ಅಂಕಿ ಅಂಶ ತಗೊಬೇಕು. ಮನಮೋಹನ್ ಸಿದ್ದಾಗ ದಿನನಿತ್ಯ ಇದು ರೆಡ್ ಕಾರ್ಪೆಟ್ ಆಗ್ತಾ ಇದೆ. ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡಿದ್ರೆ ಅವರು ವಾಪಸ್ ಹೋಗಕ್ಕೆ ಪಾಕಿಸ್ತಾನಕ್ಕೆ ರೆಡ್ ಕಾರ್ಪೆಟ್ ಆಗ್ತಾ ಇದ್ರು. ಈಗ ಬುಲೆಟ್ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಮೋದಿಯವರು. ಅವಾಗ ದಿನನಿತ್ಯ ಕಾಶ್ಮೀರದಲ್ಲಿ ದಿನನಿತ್ಯ ಸ್ಟ್ರೈಕು, ದಿನನಿತ್ಯ ಕಲ್ತೂರಾಟ, ದಿನನಿತ್ಯ ಹತ್ಯೆಗಳು ಮಾಡ್ತಾ ಇದ್ರು. ಇವಾಗ ಮಾಡಕ್ಕಾಗಲ್ಲ. ಎಂದೋ ಒಂದು ಟೈಮಲ್ಲಿ ಈ ತರದ ಘಟನೆಗಳು ಆಗ್ತಾ ಇದೆ ಅಷ್ಟೇ. ಅದು ಬಿಟ್ರೆ ಕಾಂಗ್ರೆಸ್ ಅವರು ಟೀಕೆ ಮಾಡ್ತಾ ಇದಾರಲ್ಲ, ಮೊದಲು ಅವರಿದ್ದಾಗೆ ಏನು ಟೆರರಿಸ್ಟ್ ಆಕ್ಟಿವಿಟೀಸ್ ಎಷ್ಟಾಗ್ತಾ ಇತ್ತು, ಈಗ ಎಷ್ಟಾಗ್ತಾ ಇದೆ, ಅವಾಗ ಎಷ್ಟು ಜನ ಸತ್ತರು, ಇವಾಗ ಎಷ್ಟು ಜನ ಸತ್ತಿದ್ದಾರೆ, ಅದೆಲ್ಲ ಕೊಡ್ಲಿ ಅಂಕಿಅಂಶ. ಟೀಕೆ ಮಾಡಕ್ ಮುಂಚೆ ಅವರಿದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಿತ್ತು, ಮೋದಿಯವರು ಬಂದ ಮೇಲೆ ಎಷ್ಟಾಗಿದೆ, ಅಂಕಿಅಂಶ ಕೊಡ್ಲಿ. ನಮ್ಮ ಮೋದಿಯವರು ಬಂದ ಮೇಲೆ ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಕಡಿಮೆ ಆಗ್ತಾ ಇದೆ. ಬರ್ತಾ ಈಗ ನಕ್ಸಲ್ ಚಳವಳಿ ಇತ್ತು, ಈಗ ಝೀರೋ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಯೋಗ್ಯತೆ ಗಿತ್ತದು. ಅವ್ರ ಜನ್ಮದಲ್ಲೇ ನಕ್ಸಲ್ ಮಟ್ಟ ಹಾಕಕ್ಕಾಗಿಲ್ಲ. ಈಗ ಮೋದಿಯವರು ಮಟ್ಟ ಹಾಕಿ ಪೂರ್ತಿ ಎರಾಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಖಾಲಿ ಆಗೋಗ್ಬಿಟ್ಟಿದ್ದಾರೆ. ಈ ಟೆರರಿಸ್ಟ್ನು ಖಾಲಿ ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಬೇಗ ಖಾಲಿ ಮಾಡ್ತೀರಿ. ಇಲ್ಲ ಅವ್ರು ಬೇಗ ಸಪೋರ್ಟ್ ಜಾಸ್ತಿ ಮಾಡಿದ್ರೆ ಸ್ವಲ್ಪ ನಿಧಾನ ಆಗ್ತೈತೆ ಅಷ್ಟೇ. ಇವ್ರ ಸಪೋರ್ಟ್ ಇಂದಾನೆ ಇಷ್ಟು ನಿಧಾನ ಆಗ್ತಾ ಇದೆ. ಇವ್ರ ಸಪೋರ್ಟ್ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಹೋಗಿ ಅವ್ರನ್ನೂ ಖಾಲಿ ಮಾಡ್ಬಿಡೋರು ಟೆರರಿಸ್ಟ್ನು. ಆ ಶಕ್ತಿ ಭಾರತಕ್ಕಿದೆ, ಮೋದಿಯವರಿಗಿದೆ. ಈ ಘಟನೆ ಆದ ಕೂಡಲೇ ಅಲರ್ಟ್ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಕೂಡ ಪೂರಕವಾಗಿ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದೆ. ಸರಿಯಾಗಿ ಮಾಡಿದೆ ಅಂತ ಅನ್ಸುತ್ತೆ ಸರ್. ಪಕ್ಷದ ನಾಯಕರಾಗಿ ಏನ್ ಹೇಳ್ತೀರಿ? ಅದು ಆ ತರ ಎಲ್ಲೂ ಕಾಣಿಸನೇ ಇಲ್ಲಲ್ಲ. ಎಲ್ಲಿ ಅಲರ್ಟ್ ಆಗಿದೆ ಅಂತ ಎಲ್ಲಿ ನೋಡಿ? ಬೆಂಗಳೂರಲ್ಲಿ ಏನಾಗಿದೆಯಾ, ಕರ್ನಾಟಕದಲ್ಲಿ ಏನಾಗಿದೆ? ಏನೂ ಇಲ್ಲ. ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅಷ್ಟೇ, ಅಲರ್ಟ್ ಅಂತ. ಬಟ್ ಆ ತರ ಏನು ಪೊಲೀಸ್ ಬಂದೋಬಸ್ತ್ ಮಾಡಿರುವಂತದ್ದು, ಅಧಿಕಾರಿಗಳು, ಪೊಲೀಸಿನ ಹಿರಿಯ ಅಧಿಕಾರಿಗಳು ಇಡೀ ಎಲ್ಲ ಕಡೆ ರಾಜ್ಯ ಪೂರ್ತಿ ಸುತ್ತಾಡ್ತಾ ಇರೋದು, ಮೀಟಿಂಗ್ ಮಾಡ್ತಾ ಇರೋದು ಏನೂ ಇಲ್ಲ. ಪರಮೇಶ್ವರ ಹೇಳಿದಾರಲ್ಲ, ರಾಜ್ಯದಲ್ಲಿ ಅವಮಾನ ಆಗೋಯ್ತು ನಮಗೆ ಅಂತ ಹೇಳ್ಬಿಟ್ಟು. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ. ಇವ್ರಿಗೆ ಬುದ್ಧಿ ಬರಲ್ಲ ಬಿಡಿ. ಇವ್ರು ವೋಟ್ ಹಾಕಿದ್ರೆ ನೀವು ಏನ್ ಬೇಕಾದ್ರೂ ಮಾಡಿ, ವೋಟ್ ಹಾಕಿ ಕಾಂಗ್ರೆಸ್ಗೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಪರಪ್ಪನಗರದ ಜೊತೆ ಉಗ್ರನ ಜೊತೆ ಕೈವಾಡ ಇದೆ ಮಾತನ್ನ ಹೇಳ್ತಾ ಇದ್ದಾರೆ. ಹೌದಾ? ಹೌದು, ನಮ್ಗೆ ಡೌಟ್ ಇದೆ. ಯಾಕಂದ್ರೆ ಇವನು ಲೇಟೆಸ್ಟ್ ಎಕ್ವಿಪ್ಮೆಂಟ್ ಅನ್ನು ಉಪಯೋಗ ಮಾಡಿದಾನೆ, ಮೊಬೈಲ್ ಫೋನು, ಬೇರೆ ಬೇರೆ ಫೋನ್ಗಳು ಮಾಡಿದಾನೆ ಅಂದ್ರೆ ಇವನು ಈ ಲಿಂಕ್ ಅನ್ನು ಇಟ್ಕೊಂಡೇ ಮಾಡಿರ್ತಾನೆ. ಇವನೇ ಕೊಟ್ಟಿರ್ಬೋದನು. ತನಿಖೆ ಆಗಬೇಕು. ಡೌಟ್ ಅಂತೂ ಇದೆ, ನಮಗೆ ಡೌಟ್ ಅಂತೂ ಇದೆ. ತನಿಖೆ ಆಗಿದ್ರೆ ಸತ್ಯಾಸತ್ಯತೆ ಹೊರಗಲ್ಲ. ಇವನು ಈ ಡೆಲ್ಲಿ ಬ್ಲಾಸ್ಟ್ ಕೊಟ್ಟಿದ್ನ ಅಥವಾ ಮುಂದೆ ಇನ್ನೊಂದು ಬ್ಲಾಸ್ಟ್ ಏನಾರ ಮಾಡಕ್ಕೆ ಇಲ್ಲಿಂದ ಸೂಚನೆ ಕೊಟ್ಟಿದ್ನ, ಅದು ಗೊತ್ತಾಗ್ಲಿ. ಮಾತಾಡಿರೋಂಥದ್ದು ನಿಜ, ಪಾಕಿಸ್ತಾನ ಜೊತೆ ಮಾತಾಡಿರೋದು ನಿಜ, ಟೆರರಿಸ್ಟ್ ಜೊತೆ ಮಾತಾಡಿರೋದು ಪ್ರೂವ್ ಆಗಿದೆ ಇದುವರೆಗೂ. ಎಲ್ಲಿ ಅನ್ನೋದು ಆಗ್ಬೇಕಷ್ಟೇ. ಅದಕ್ಕೆ ಇವನ್ನ ಎನ್ಕ್ವೈರಿ ಎನ್ಐನವರು ಬಂದು ಎನ್ಕ್ವೈರಿ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ರಾಜ್ಯ ಸರ್ಕಾರ ಕೂಡಲೇ ಎನ್ಐಗೆ, ನಾನು ಪತ್ರ ಬರೆದಿದ್ದೀನಿ ಎನ್ಐಗೆ, ರಾಜ್ಯ ಸರ್ಕಾರನು ಪತ್ರ ಬರೆದು ಎನ್ಐ ತನಿಖೆ ಕೊಟ್ಬಿಟ್ರೆ ಮುಗೀತು. ಡೆಲ್ಲಿ ಬ್ಲಾಸ್ಟ್ಗೂ ಇದಕ್ಕೆ ಸಂಬಂಧ ಇದೆಯಾ, ಕರ್ನಾಟಕಕ್ಕೂ ಸಂಬಂಧ ಇದೆಯಾ ಅಂತ
ಗೊತ್ತಾಗ್ತೈತೆ. ಕೊನೆ ಪ್ರಶ್ನೆ ಸರ್, ಈ ಒಂದು ಘಟನೆ ಆದ ಕೂಡಲೇ ಸಹಜವಾಗಿ ಜನರಿಗೆ ಭಯ ಇರುತ್ತೆ, ಆತಂಕ ಇರುತ್ತೆ. ರಾಜ್ಯದ ನಾಯಕರಾಗಿ ಏನು ಜನರಿಗೆ ಸಂದೇಶ ಕೊಡಿದೆ ಸರ್? ನೋಡಿ, ಭಾರತ ಇಂಥ ನೂರಾರು ಟೆರರಿಸ್ಟ್ ದಾಳಿಗಳನ್ನು ಎದುರಿಸಿದೆ, ಭಯ ಬೀಳದೆ ಎದುರಿಸಿದೆ. ಭಯ ಬೀಳೋ ದೇಶ ಅಲ್ಲ ನಾವೆಲ್ಲ ಭಾರತೀಯರು, ನಾವೆಲ್ಲ ಹಿಂದೂಗಳು. ಅದರಿಂದ ಭಯ ಅನ್ನೋ ಪ್ರಶ್ನೆನೇ ಇಲ್ಲ ನಮಗೆ. ಅದರಿಂದ ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಪ್ರಧಾನಿ ಇದನ್ನೆಲ್ಲ ಮಟ್ಟ ಹಾಕುವಂತ ಶಕ್ತಿ ಇರತಕ್ಕಂತ ಉಕ್ಕಿನ ಮನುಷ್ಯ. ಹಿಂದೆ ಕಾಂಗ್ರೆಸ್ ಇದ್ದಾಗ ದಿನನಿತ್ಯ ಈ ತರ ಟೆರರಿಸ್ಟ್ ಆಕ್ಟಿವಿಟಿ ಇದನ್ನ ಕಂಟ್ರೋಲ್ ಮಾಡಿದ್ದಾರೆ ಈಗ. ಅದರಿಂದ ಇದನ್ನು ಕೂಡ ಕೇಂದ್ರ ಸರ್ಕಾರ ಅಚ್ಚುಕಟ್ಟಾಗಿ ಕಂಟ್ರೋಲ್ ಮಾಡ್ತತೆ. ಸರಿಯಾದಂತ ಪಾಠವನ್ನ ಟೆರರಿಸ್ಟ್ಗಳಿಗೆ ಸರಿಯಾದಂತ ಪಾಠವನ್ನ ಕಲಿಸ್ತಾರೆ. ಇದಿಷ್ಟು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.